ಆಚಾರ್ಯ ಶ್ರೀ ಕುಂದಕುಂದರು ಜೀವಾಧಿಕಾರದ ಗಾಥಾ ಸಂಖ್ಯೆ 50, 51, 52, 53, 54, 55 ಒಟ್ಟು 6 ಗಾಥೆಗಳನ್ನು ಒಟ್ಟಿಗೆ ಒಂದೇ ಸಾರಿ ಹೇಳಲಿದ್ದಾರೆ, ಕೇಳಿರಿ. ಜೀವಸ ನತ್ತಿವಣ್ಣೋ ನವಿ ಗಂಧೋ ನವಿ ರಸೋ ನವಿಯ ಪಾಸೋ ನವಿ ರೂವಂ ನ ಶರೀರಂ ನ ವಿಸಂಠಾಣಂ ನ ಸಂಹರಣಂ ಜೀವಸ್ಸ ನತ್ತಿರಾಘೋ ನವಿ ದೋಷೋ ನೇವ ವಿಜ್ಜದಿ ಮೋಹೋ ನೋ ಪಚ್ಚಯಾಣ ಕಮ್ಮಂ ನೋ ಕಮ್ಮಂ ಚಾವೀಸೆ ನತ್ತಿ ಜೀವಸ ನತ್ತಿ ವಗ್ಗೋ ನಾ ವಗ್ಗಾಣ ನೇವ ಪಡ್ಡಯ ಕೇಯಿ ನೋ ಅಜ್ಜ ಪಟ್ಟಾಣ ನೇವಾಯ ಅನುಭಾಯಾಠಾಣಾಣಿ ಜೀವಸ ನತ್ತಿಕೇಯಿ ಜೋಯಠಾಣ ನ ಬಂಧಟಾಣಾವ ನೇವಾಯ ಉದಯಟ್ಟಾಣ ನಾ ಮಗ್ಗಾಣಠಾಣಾಯ ಕೇಯಿ ನೋ ಟಿದಿ ಬಂಧಟ್ಟಾಣ ಜೀವಸ ನಾ ಸಂಕಿಲೇಸ ಠಾಣಾವ ನೇವ ವಿಸೋಹಿಟ್ಟಾಣ ನೋ ಸಂಜಮ್ಮ ಲದ್ದಿ ಠಾಣಾವ ನೇವಾಯ ಜೀವಟಾಣ ನಾ ಗುಣಟಾಣ ಯಾ ಅತಿ ಜೀವಸ ಜೇಣಾದು ಏದೇ ಸರ್ವೇ ಪುಗ್ಗಲದವ್ವಸ ಪರಿಣಾಮ. ಇದು 6 ಗಾಥೆಗಳನ್ನು ಇಲ್ಲಿ ಒಟ್ಟಿಗೆ ಹೇಳಿದ್ದಾರೆ. ಈಗ ಈ 6 ಗಾಥೆಗಳ ಅರ್ಥವನ್ನು ಕೇಳಿರಿ. ಅಂದರೆ ಜೀವನಿಗೆ ಬಣ್ಣ ಇಲ್ಲ, ಗಂಧವೂ ಇಲ್ಲ, ರಸವೂ ಇಲ್ಲ ಮತ್ತು ಸ್ಪರ್ಶವೂ ಇಲ್ಲ, ರೂಪವೂ ಇಲ್ಲ, ಶರೀರವೂ ಇಲ್ಲ, ಸಂಸ್ಥಾನವೂ ಇಲ್ಲ, ಸಂಹನನವೂ ಇಲ್ಲ. ಅದೇ ಪ್ರಕಾರ ಜೀವನಿಗೆ ರಾಗವೂ ಇಲ್ಲ, ದ್ವೇಷವೂ ಇಲ್ಲ, ಮೋಹವೂ ವಿದ್ಯಮಾನವಿಲ್ಲ, ಆಶ್ರವವೂ ಇಲ್ಲ, ಕರ್ಮವೂ ಇಲ್ಲ ಮತ್ತು ನೋ ಕರ್ಮವೂ ಅದಕ್ಕೆ ಇಲ್ಲ. ಜೀವನಿಗೆ ವರ್ಗವೂ ಇಲ್ಲ, ವರ್ಗಣೆಗಳೂ ಇಲ್ಲ, ಯಾವ ಸ್ಪರ್ಧಕಗಳೂ ಇಲ್ಲ, ಆಧ್ಯಾತ್ಮ ಸ್ಥಾನಗಳೂ ಇಲ್ಲ ಮತ್ತು ಅನುಭಾಗ ಸ್ಥಾನಗಳೂ ಇಲ್ಲ. ಜೀವನಿಗೆ ಯೋಗ ಸ್ಥಾನಗಳೂ ಇಲ್ಲ ಅಥವಾ ಬಂಧ ಸ್ಥಾನವೂ ಇಲ್ಲ ಮತ್ತು ಉದಯ ಸ್ಥಾನಗಳೂ ಇಲ್ಲ. ಯಾವ ಮಾರ್ಗಣ ಸ್ಥಾನವೂ ಇಲ್ಲ. ಜೀವನಿಗೆ ಯಾವ ಸ್ಥಿತಿ ಬಂಧ ಸ್ಥಾನಗಳೂ ಇಲ್ಲ ಅಥವಾ ಸಂಕ್ಲೇಶ ಸ್ಥಾನವೂ ಇಲ್ಲ. ವಿಶುದ್ಧಿ ಸ್ಥಾನಗಳೂ ಇರುವುದಿಲ್ಲ ಅಥವಾ ಸಂಯಮ ಲಬ್ಧಿ ಸ್ಥಾನವೂ ಇಲ್ಲ ಮತ್ತು ಜೀವನಿಗೆ ಜೀವಸ್ಥಾನಗಳೂ ಇಲ್ಲ ಅಥವಾ ಗುಣಸ್ಥಾನಗಳೂ ಇಲ್ಲ. ಯಾಕೆಂದರೆ ಇವು ಎಲ್ಲವುಗಳು ಪುದ್ಗಲ ದ್ರವ್ಯದ ಪರಿಣಾಮಗಳು ಇವೆ. ಹೀಗಂತ ಹೇಳಿ 6 ಗಾಥೆಗಳು ಒಟ್ಟಿಗೆ ಹೇಳಿದ್ದಾರೆ. ಅದರ ಅರ್ಥಗಳನ್ನು ಈ ರೀತಿ ಹೇಳಿದ್ದಾರೆ. ಅರ್ಥ ಆಯ್ತಲ್ಲ? ಹಾಂ.